ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಂದನ್ ಪುಟ್ಟು ಯೂಟ್ಯೂಬ್ ಚಾನಲ್. ಕಳೆದ ಎಪಿಸೋಡಲ್ಲಿ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ ಹಂತವಾಗಿ. ಈಗ ಯೂಟ್ಯೂಬಲ್ಲಿ ನೀವು ಹೇಗೆ ವೀಡಿಯೋಸ್ಗಳು ಮತ್ತು ಶಾರ್ಟ್ಸ್ ಮತ್ತು ಪೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಕೆಳಭಾಗದಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇರುತ್ತೆ. ಆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪರ್ಮಿಷನ್ ಕೇಳುತ್ತೆ. ಯಾಕಂದರೆ ಕೆಲವೊಂದು ಪರ್ಮಿಷನ್ ಇಲ್ದೆಲ್ಲ ಯಾವುದೂ ಓಪನ್ ಆಗೋಲ್ಲ. ಹಂಗಾಗಿ ನೀವು ಫೋಟೋಸ್ನ ಮತ್ತು ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಂದ್ರೆ ಪರ್ಮಿಷನ್ ಕೊಡಬೇಕಾಗತ್ತೆ. ಹಾಗಾಗಿ ಅಲೋ ಪರ್ಮಿಷನ್ ಕೊಡಿ. ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಾದಮೇಲೆ ನೀವು ಏನಾದರೂ ಶಾರ್ಟ್ಸ್ ಹಾಕೋದಾದರೆ, ಅಂದರೆ ಶಾರ್ಟ್ಸ್ ಅಂದರೆ ಒಂದು ನಿಮಿಷದ ಒಳಗಿರೋ ಅಂಥ ವೀಡಿಯೋಗಳನ್ನ ಶಾರ್ಟ್ಸ್ ಅಂತಾರೆ. 1 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋ ಮಾಡಿದರೆ ನೀವು ಅದನ್ನು ವೀಡಿಯೋಸಿಗೆ ಹಾಕಬೇಕಾಗತ್ತೆ. ಶಾರ್ಟ್ಸ್ಗಳನ್ನ ನೀವು ಯಾವತ್ತೂ 1 ನಿಮಿಷದ ಒಳಗಡೆ ಹಾಕಬೇಕಾಗತ್ತೆ. ನೀವು ಶಾರ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋನ ಯಾವತ್ತು ನೀವು ಪೋರ್ಟ್ರೇಟ್ ಮೋಡಲ್ಲೇ ಶೂಟ್ ಮಾಡಬೇಕಾಗತ್ತೆ. ಪೋರ್ಟ್ರೇಟ್ ಮೋಡ್ ಅಂದರೆ ಸ್ಟ್ರೈಟಾಗಿ ಇಟ್ಕೋಬೇಕಾಗತ್ತೆ ಫೋನ್ನ, ಆಯಿತಾ. ನೆಕ್ಸ್ಟು ನೀವೇನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದರೆ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ, ಲ್ಯಾಂಡ್ಸ್ಕೇಪ್ ಅಂದರೆ ಈ ರೀತಿ ಫೋನ್ ವೀಡಿಯೋ ಮಾಡಬೇಕಾಗತ್ತೆ ಇಟ್ಕೊಂಡು. ಅರ್ಥ ಆಯ್ತಿದೆ ಅಲ್ವಾ? ಈ ಶಾರ್ಟ್ಸ್ ಹಾಕಬೇಕಾದ್ರೆ ನಿಮಗೆ ಆಡಿಯೋದು ಲೀಸ್ಟ್ ಇರುತ್ತೆ, ಬೇಕಾದ್ರೆ ಯೂಟ್ಯೂಬಿಂದನೇ ಆಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು. ಆದರೆ ವೀಡಿಯೋ ಹಾಕಬೇಕಾದ್ರೆ ಕಂಪಲ್ಸರಿ ಯಾವುದೇ ರೀತಿಯಂಥ ಮ್ಯೂಸಿಕ್ ಹಾಕೋಕ್ಕೆ ಹೋಗ್ಬೇಡಿ. ನೀವೇನು ಮಾಡಿರ್ತೀರ ಓನ್ ವಾಯ್ಸಲ್ಲಿ ಮಾತ್ರ ಹಾಕಬೇಕಾಗತ್ತೆ. ಯಾವುದೇ ಮ್ಯೂಸಿಕ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಆದರೂ ನಾವು ಮ್ಯೂಸಿಕ್ ಆ್ಯಡ್ ಮಾಡ್ಬೋದು. ಯಾವ ರೀತಿ ಅಂದರೆ ಯಾವುದಾದ್ರೂ ಆ್ಯಪ್ಗಳ ಮುಖಾಂತರ. ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.